ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ ಒಂದೇ ತಿಂಗಳಲ್ಲಿ ದಾಖಲಾಗಿರೋ ಹೃದಯಾಘಾತದಿಂದ ಸಾವು ಪ್ರಕರಣಗಳ ಸಂಖ್ಯೆ ಆತಂಕ ಮೂಡಿಸಿದೆ. ಒಂದೇ ತಿಂಗಳಿನಲ್ಲಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ 26 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಜನವರಿಯಿಂದ ಇಲ್ಲಿವರೆಗೂ 101 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇದು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಒಂದರಲ್ಲೇ ಸತ್ತವರ ಸಂಖ್ಯೆ. ಜನವರಿಯಿಂದ ಜೂನ್ವರೆಗೆ ಹುಬ್ಬಳ್ಳಿ ಕಿಮ್ಸ್ನಲ್ಲಿ 1749 ಜನರಿಗೆ ಹೃದಯ ಕಾಯಿಲೆ ಚಿಕಿತ್ಸೆಯಾಗಿದೆ. ಹೃದಯಾಘಾತದಿಂದ ಸಾವನ್ನ ನಿಯಂತ್ರಿಸಲು ತಜ್ಞರ ಸಮಿತಿ ಹಲವು ಸಲಹೆಯನ್ನ ನೀಡಿದೆ. ಕೋವಿಡ್ ಬಂದು ಹೋದವರ ಹೃದಯದಲ್ಲಿ ಸಮಸ್ಯೆಯಾಗಿದೆ. ಹೃದಯಾಘಾತಕ್ಕೆ ಲಸಿಕೆ ಕಾರಣವಾಗಿಲ್ಲ. ಕೋವಿಡ್ ವೈರಸ್ನಿಂದ ಸಮಸ್ಯೆಯಾಗಿದೆ. ಹೃದಯದ ಕಾರ್ಯಕ್ಷಮತೆ ಕಡಿಮೆಯಾಗಿದೆಯಂತ ವರದಿಯಲ್ಲಿದೆ ಎನ್ನಲಾಗಿದೆ. ಇನ್ನು ಕೋವಿಡ್ ಬಂದು ಹೋದ 3 ವರ್ಷಗಳ ಬಳಿಕ ಹೃದಯ ಸಮಸ್ಯೆ, ನಿದ್ರಾಹೀನತೆ, ಸುಸ್ತು, ಉಸಿರಾಟದ ಸಮಸ್ಯೆ, ಅತಿಯಾದ ಬೊಜ್ಜು, ಹೃದಯದ ಕಾರ್ಯಕ್ಷಮತೆಯನ್ನ ಕಡಿಮೆಯಾಗಿರುವ ಬಗ್ಗೆ ಉಲ್ಲೇಖಿಸಲಾಗಿದೆ. ಜೊತೆಗೆ 15 ವರ್ಷದೊಳಗಿನ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡುವಂತೆ ತಿಳಿಸಿರುವ ಸಮಿತಿ ಎಲ್ಲಾ ಶಾಲಾ ಮಕ್ಕಳನ್ನ ಹೃದಯ ತಪಾಸಣೆಗೆ ಒಳಪಡಿಸಿ ಪಠ್ಯಕ್ರಮದಲ್ಲಿ ಹೃದಯಾಘಾತದ ಬಗ್ಗೆ ಅಳವಡಿಸಿ ಜಾಗೃತಿಯನ್ನ ಮೂಡಿಸಿ. ಸಾರ್ವಜನಿಕ ಧೂಮಪಾನ ಕಡ್ಡಾಯವಾಗಿ ಬ್ಯಾನ್ ಮಾಡಿ. ಹೃದಯಾಘಾತ ಮತ್ತು ಹೃದಯ ಸಮಸ್ಯೆಗಳ ಬಗ್ಗೆ ರಿಜಿಸ್ಟರ್ ಆರಂಭಿಸಿ. ಹೃದಯಾಘಾತದಿಂದ ಮೃತಪಟ್ಟವರ ಮರಣೋತ್ತರ ಪರೀಕ್ಷೆಯನ್ನ ಮಾಡಬೇಕು. ಜಿಲ್ಲಾಸ್ಪತ್ರೆಗಳಲ್ಲಿ ಬ್ಲಡ್ ಥಿನ್ನರ್ ಮಾತ್ರೆ, ಔಷಧವನ್ನ ಸಂಗ್ರಹಿಸಿ ಇಡಬೇಕು. ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ಸ್ಟೆಮಿ ಯೋಜನೆಯನ್ನ ವಿಸ್ತರಿಸಬೇಕು. ಕಾರ್ಡಿಯಾಲಜಿಸ್ಟ್ ವೈದ್ಯರ ನೇಮಿಸಬೇಕು. ಇಸಿಜಿ, ಟಿಎಂಟಿ, ಎಕೋ, ಲಿಪಿಡ್ ಪ್ರೊಫೈಲ್ ಚಿಕಿತ್ಸಾ ಸೌಲಭ್ಯವನ್ನ ಒದಗಿಸಬೇಕು. 18 ವರ್ಷದೊಳಗಿನವರಿಗೆ ಸಿಗರೇಟ್, ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿ. ಅಪಾಯಕಾರಿ ನೋವು ನಿವಾರಕ ಔಷಧಗಳ ಮಾರಾಟಕ್ಕೆ ಕಡಿವಾಣವನ್ನ ಹಾಕಿ. ರಾಜ್ಯದಲ್ಲಿ ಸಿಪಿಆರ್ ತರಬೇತಿ ನೀಡುವ ಯೋಜನೆಯನ್ನ ಜಾರಿಗೊಳಿಸಬೇಕು. ಹೃದಯಾಘಾತದ ಬಗ್ಗೆ ಸಾರ್ವಜನಿಕ ಪ್ರದೇಶದಲ್ಲಿ ಜಾಗೃತಿಯನ್ನ ಮೂಡಿಸುವುದು. ಈ ಅಂಶಗಳಿರುವ ವರದಿ ಸಲ್ಲಿಕೆ ಶನಿವಾರ ಅಥವಾ ಜುಲೈ 7ಕ್ಕೆ ಮುಂದೂಡಲಾಗಿದೆ. ಹೃದಯ ಸಮಸ್ಯೆಯ ನ್ಯೂರಲಾಜಿಕಲ್ ಸಮಸ್ಯೆ ಬಗ್ಗೆ ಅಧ್ಯಯನ ಬಾಕಿ ಇರೋದ್ರಿಂದ ವರದಿ ಸಲ್ಲಿಕೆ ವಿಳಂಬವಾಗಿದೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ಹುಲಿಕಲ್ನಲ್ಲಿ 24 ಗಂಟೆಯಲ್ಲಿ ಬರೋಬ್ಬರಿ 270 ಮಿಲಿಮೀಟರ್ ಮಳೆ ಅಬ್ಬರಿಸುವ ಮೂಲಕ ರಾಜ್ಯದಲ್ಲೇ ಅತ್ಯಧಿಕ ಮಳೆ ಬಿದ್ದ ದಾಖಲೆ ಬರೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕದ್ರಾ ಜಲಾಶಯದ ಮಾರ್ಗ ಮಧ್ಯೆ ಭಾರೀ ಮಳೆಗೆ ಗುಡ್ಡ ಕುಸಿದಿದ್ದು ಸುಮಾರು 30 ಮೀಟರ್ ರಸ್ತೆಗೆ ಮಣ್ಣು ಬಿದ್ದಿದೆ. ಗುಡ್ಡದ ಮಣ್ಣು ತೆರವು ಮಾಡಿದ್ರೆ ಇನ್ನಷ್ಟು ಮಣ್ಣು ಕುಸಿಯುವ ಸಾಧ್ಯತೆ ಇದ್ದು ಮಣ್ಣು ತೆರವು ಮಾಡದಂತೆ ಜಿಎಸ್ಐ ತಜ್ಞರು ಸೂಚಿಸಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಹೀಗೆ ನಾಲಿಗೆ ಹರಿಬಿಟ್ಟಿದ್ದ ಎಂಎಲ್ಸಿ ಎನ್ ರವಿಕುಮಾರ್ಗೆ ಬಂಧನ ಭೀತಿ ಶುರುವಾಗಿದೆ. ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿತು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಬಿಜೆಪಿ ಎಂಎಲ್ಸಿ ರವಿಕುಮಾರ್ಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. 1 ಲಕ್ಷದ ಬಾಂಡ್, ಒಬ್ಬರ ಶ್ಯೂರಿಟಿ ನೀಡಿ ತನಿಖೆಗೆ ಸಹಕರಿಸುವಂತೆ ಷರತ್ತು ವಿಧಿಸಿದೆ. ಇತ್ತ ಹೈಕೋರ್ಟ್ನಲ್ಲಿ ತಮ್ಮ ವಿರುದ್ಧದ ಎಫ್ಐಆರ್ ಪ್ರಶ್ನಿಸಿ ರವಿಕುಮಾರ್ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಜುಲೈ 8ರವರೆಗೂ ರವಿಕುಮಾರ್ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಸೂಚನೆ ನೀಡಿದೆ. ವಿದ್ಯಾರ್ಥಿಗಳು, ಉದ್ಯೋಗಿಗಳಿಗೆ ಡ್ರಗ್ ಪೂರೈಸುತ್ತಿದ್ದ ಜಾಲವನ್ನ ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ತಮ್ಮ ಮಕ್ಕಳ ಡ್ರಗ್ಸ್ ಅಡಿಕ್ಟ್ ಬಗ್ಗೆ ಪೋಷಕರು ದೂರು ನೀಡುತ್ತಾ ಇದ್ದಂತೆ ಅಲರ್ಟ್ ಆದ ಪೊಲೀಸರು ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ಗ್ಯಾಂಗ್ ಮೇಲೆ ದಾಳಿ ನಡೆಸಿ ಬಂಧಿಸಿದ್ದಾರೆ. ತುಷಾರ್, ಧನ್ವಿ ಶೆಟ್ಟಿ, ಸಾಗರ್ ಕರ್ಕೇರ, ವಿಕಾಸ್ ಥಾಪಾ, ವಿಘ್ನೇಶ್ ಕಾಮತ್ ಬಂಧನಕ್ಕೊಳಗಾದ ಆರೋಪಿಗಳು. ಇವರೆಲ್ಲರೂ 19 ವರ್ಷದಿಂದ 24 ವರ್ಷ ವಯಸ್ಸಿನ ಯುವಕರೇ ಆಗಿದ್ದಾರೆ. ಬಂಧಿತರಿಂದ 5,20,000 ಮೌಲ್ಯದ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಈ ಗ್ಯಾಂಗ್ ವಿದ್ಯಾರ್ಥಿಗಳು, ಉದ್ಯೋಗಿಗಳಿಗೆ ಡ್ರಗ್ಸ್ ಮಾರಾಟ ಮಾಡ್ತಿತ್ತು. ಒಂದು ಪ್ಯಾಕೆಟ್ ಗಾಂಜಾಗೆ 1,000 ರೂಪಾಯಿ ನಿಗದಿ ಮಾಡಲಾಗಿತ್ತು. ಸದ್ಯ ಆರೋಪಿಗಳನ್ನ ಜೈಲಿಗೆ ಕಳಿಸಲಾಗಿದೆ. ಸುಮಾರು 200 ಜನ ಸ್ಟೂಡೆಂಟ್ಸ್ ಮತ್ತು ಎಂಪ್ಲಾಯೀಸ್ ಇವರೆಲ್ಲರಿಗೂ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು 5 ಜನರನ್ನು ಜಾಲ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಬೇರೊಬ್ಬ ಮಹಿಳೆ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಪತಿಯನ್ನ ಪತ್ನಿ ಕೊಂದೇ ಬಿಟ್ಟಿದ್ದಾಳೆ. ಬಳಿಕ ಪೊಲೀಸರ ಬಳಿ ತೆರಳಿ, ನನ್ನ ಪತಿ ಮದ್ಯ ಸೇವಿಸಿ ಬಂದು ಬಾತ್ರೂಮ್ನಲ್ಲಿ ಬಿದ್ದಿದ್ರು, ಸ್ನಾನ ಮಾಡಿಸಿ ಮಲಗಿಸಿದ್ದಾಗ ಮೃತಪಟ್ಟಿದ್ದಾರೆ ಅಂತ ಕತೆ ಹೇಳಿದ್ದಾಳೆ. ಬೆಂಗಳೂರಿನ ಸುತ್ತಗುಂಟೆ ಪಾಳ್ಯದಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ಹಂತಕಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಶ್ರುತಿಯ ಪತಿ ಭಾಸ್ಕರ್ ಬೇರೊಬ್ಬ ಮಹಿಳೆ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆಯ ಮನೆಯಲ್ಲೇ ತಿಂಗಳುಗಟ್ಟಲೆ ಉಳ್ಕೊಳ್ತಾ ಇದ್ದ. ಈ ವಿಚಾರವಾಗಿ ಶ್ರುತಿ ಹಾಗೂ ಭಾಸ್ಕರ್ ನಡುವೆ ಹಲವು ಬಾರಿ ಗಲಾಟೆ ಕೂಡ ನಡೆದಿತ್ತು. ಜೂನ್ 27ರ ರಾತ್ರಿ ಇದೇ ಕಾರಣಕ್ಕೆ ಮತ್ತೆ ದಂಪತಿ ನಡುವೆ ಜಗಳವಾಗಿದೆ.
ಈ ವೇಳೆ ಭಾಸ್ಕರ್ ಮುಖಕ್ಕೆ ಶ್ರುತಿ ಬಲವಾಗಿ ಹೊಡೆದಿದ್ದಾಳೆ. ಶ್ರುತಿ ಹೊಡೆತದಿಂದ ಭಾಸ್ಕರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಪೊಲೀಸರ ಮುಂದೆ ಕಥೆ ಕಟ್ಟಿದ ಶ್ರುತಿ, ನನ್ನ ಪತಿ ಮದ್ಯ ಸೇವಿಸಿ ಬಂದು ಬಾತ್ರೂಮ್ನಲ್ಲಿ ಬಿದ್ದಿದ್ರು, ಸ್ನಾನ ಮಾಡಿಸಿ ಮಲಗಿಸಿದಾಗ ಮೃತಪಟ್ಟಿದ್ದಾರೆ ಅಂದಿದ್ದಾಳೆ. ಅಸಹಜ ಸಾವು ಅಂತ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ರು. ಆದರೆ ಮರಣೋತ್ತರ ಪರೀಕ್ಷೆ ವೇಳೆ ಯಾವುದೋ ವಸ್ತುವಿನಿಂದ ಭಾಸ್ಕರ್ ಮುಖ, ದೇಹಕ್ಕೆ ಹೊಡೆದಿರೋದು ದೃಢವಾಗಿದೆ. ಪೊಲೀಸರು ವಿಚಾರಣೆ ನಡೆಸಿದ ವೇಳೆ ಶ್ರುತಿ ಅಸಲಿ ಸಂಗತಿ ಬಿಚ್ಚಿಟ್ಟಿದ್ದಾಳೆ. ಭಾಸ್ಕರ್ನನ್ನ ಕೊಂದ ಬಳಿಕ ಶವಕ್ಕೆ ಸ್ನಾನ ಮಾಡಿಸಿ ಮಲಗಿಸಿದ್ದಾಗಿ ಬಾಯಿ ಬಿಟ್ಟಿದ್ದಾಳೆ. ಆಷಾಢ ಮಾಸದ 2ನೇ ಶುಕ್ರವಾರ ಹಿನ್ನೆಲೆ ಮೈಸೂರಿನ ಚಾಮುಂಡಿ ದೇವಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ನಾಡ ಅಧಿದೇವತೆ ದರ್ಶನ ಪಡೆದಿದ್ದಾರೆ. ಮೈಸೂರು ಚಾಮುಂಡೇಶ್ವರಿ ದೇವಿಯ ಪರಮ ಭಕ್ತ ನಟ ದರ್ಶನ್ ಆಷಾಢ ಶುಕ್ರವಾರ ಹಿನ್ನೆಲೆ ಕುಟುಂಬ ಸಮೇತರಾಗಿ ದರ್ಶನ ಪಡೆದಿದ್ದಾರೆ. ದರ್ಶನ್ ಬಂದು ಹೋದ ಬಳಿಕ ದರ್ಶನ್ ಮ್ಯಾನೇಜರ್ ಆಗಿದ್ದ ರೇಣುಕಾಸ್ವಾಮಿ ಕೊಲೆ ಆರೋಪಿಯೂ ಆಗಿದ್ದ ನಾಗರಾಜ್ ಕೂಡ ದೇವಿ ದರ್ಶನ ಪಡೆದಿದ್ದಾನೆ. ಬೆಟ್ಟದ ಪಾದದ ಬಳಿ ಪ್ರಸಾದ ಹಂಚಿದ್ದಾನೆ. ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಮಿತಿಯಿಂದ ಬೆಟ್ಟಕ್ಕೆ ಬರುವ ಭಕ್ತರಿಂದ ಪ್ರಸಾದ ವಿತರಣೆ ಮಾಡಲಾಗಿದೆ. ಹೈಡ್ರಾಲಿಕ್ ಸಿಸ್ಟಮ್ ವೈಫಲ್ಯದ ಹಿನ್ನೆಲೆ ಕೇರಳದಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡಿದ್ದ ಜಗತ್ತಿನ ಅತ್ಯಂತ ದುಬಾರಿ ಯುದ್ಧ ವಿಮಾನ F-35B ಜೆಟ್ ಅನ್ನ ಏರ್ಲಿಫ್ಟ್ ಮಾಡಲು ಚಿಂತಿಸಲಾಗಿದೆ. ತಂತ್ರಜ್ಞರ ನಿರಂತರ ಪ್ರಯತ್ನದ ಹೊರತಾಗಿಯೂ ಆಗಸದ ಮಾಂತ್ರಿಕ F-35 ಮಿಸುಕಾಡುತ್ತಿಲ್ಲ. ಈ ಹಿನ್ನೆಲೆ ಬ್ರಿಟನ್ ಫೈಟರ್ ಜೆಟ್ ಅನ್ನ ನೇರವಾಗಿ ಏರ್ಲಿಫ್ಟ್ ಮಾಡಲು ನಿರ್ಧರಿಸಲಾಗಿದೆ.